ನಂದು ಹುಟ್ಟೂರು ಇದು, ನನ್ನ ಅಜ್ಜಿಯವರು. ಚಿಕ್ಕಂದಿಂದ ನಾನು ಇಲ್ಲೇ ಓದ್ಕೊಂಡಿದ್ದು. ತುಂಬ ಮೆಮೊರೀಸ್ ಇದೆ ಊರ ಜೊತೆ, ಎಮೋಷ್ನಲಿ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ. ಎಲ್ಲ ಕೊಟ್ಟಿತ್ತು ಈ ಊರು. ಸೊ ನನ್ನ ಥಾಟ್ ಇತ್ತು, ಈ ಊರಿಗೆ ಏನು ಬೇಕು, ಏನು ರಿಕ್ವೈರ್ಮೆಂಟ್ ಇದೆ ಅಂತ ನನಗೆ ತಲೆಯಲ್ಲಿತ್ತು. ಇಲ್ಲಿ ನಾನು ಯಾಕೆ ನೇಚರ್ ವಿಲೇ ಮಾಡಿದೆ ಅಂದರೆ, ಇಲ್ಲಿನ ಲೋಕಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಒಂದು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇಲ್ಲೊಂದು ಪ್ರಾಜೆಕ್ಟ್ ಬರೋದ್ರಿಂದ ಈ ಊರು ಎಲ್ಲರಿಗೂ ಗೊತ್ತಾಗುತ್ತೆ. To go with this, we need to talk about 2018 onwards, when we acquired our lands for our project Natureville. We wanted to do a residential project in the midst of nature. Natureville stands for nature. We did all acquisition part, and when we started our development activities in 2018, so we found some issues with water sources. Whenever we dig bore wells, initially there was yield, like immediately soon after a month or two, so it went on dry again. 1500, 1600, 1800 ಡೆಪ್ತ್ಗೆ ಹೋದ್ರೂ ನಮಗೆ ಎಲ್ಲೋ ವಾಟರ್ ಸೋರ್ಸ್ ಸಿಗಲಿಲ್ಲ. We had to buy water for our development activities. So even after that, water was not sufficient for us or for our needs. ನಮಗೂ ಓಕೆ, ಬಟ್ ಕಸ್ಟಮರ್ನಾಳೆ ದಿನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂದವಾಗ ಸೊ ಅವರು ಹೆಂಗೆ ಅರೇಂಜ್ ಮಾಡ್ಕೊತಾರೆ ವಾಟರ್ ಸೋರ್ಸ್ನ. ಸೊ ಆ ಥಾಟ್ ನಮಗೆ ತುಂಬ ಯೋಚನೆ ಮಾಡೋಂಗೆ ಮಾಡ್ತು. We are facing issues to our development activities to complete. What if our clients build a home here, and if they face any same situation to buy water, we discussed a lot about how best we can curate this and what is the solution for this. ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಿತ್ತು, ನಾಟ್ ಆ್ಯಸ್ ಎ ಟೆಂಪ್ರವರಿ ಸೊಲ್ಯೂಷನ್ಸ್. ಈಗ ಟೆಂಪ್ರವರಿ ಸೊಲ್ಯೂಷನ್ ಅದೇ ಪಕ್ಕದ ಊರಿಂದನೋ ಎಲ್ಲೋ ಟ್ಯಾಂಕರ್ಸಲ್ಲಿ ನೀರು ತರ್ಬೋದಾಗಿತ್ತು. There was a small land parcel in our entire acquisition of land parcels. What we did, there was some stagnant water. So suddenly, I don't know what it came to his mind. He wanted to build a lake altogether. ಜಸ್ಟ್ ಒಂದು ಥಾಟ್ ಬಂತು, ಓಕೆ ಹೆಂಗೂ ಕ್ಯಾಚ್ಮೆಂಟ್ ನಮ್ಮ ಜಾಗದಲ್ಲೇ ಇದೆ, ಮಾಡೋದು ಹೆಂಗೆ ಅಂತ. We are in a learning curve. So that passion drives us to learn more and more, and we'll connect to people who have that kind of a knowledge and expertise. ಸೊ ಒಂದಿಬ್ಬರು ನಮ್ಮ PWD ಕಾಂಟ್ರಾಕ್ಟರ್ಸ್ ಇದ್ದರು. ಅವರು ಎಸ್ಪೆಷಲಿ ಲೇಕ್ ವರ್ಕ್ಸ್ ಮಾಡ್ತಿದ್ರು, ಗೌರ್ಮೆಂಟ್ ಲೇಕ್ ವರ್ಕ್ಸ್ನ ಮಾಡ್ತಿದ್ರು. ಅವ್ರ ಹತ್ರ ತೊಗೊಂಡ್ವಿ. ಆ್ಯಂಡ್ ಮಾಲೂರು PWD ಇಂಜಿನಿಯರ್ ಇದ್ದರು, AEE, ಅವ್ರನ್ನ ಕನ್ಸಲ್ಟ್ ಮಾಡಿದ್ರು. ಸೊ ಅವ್ರು ಕೆಲವೊಂದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಹೇಳ್ಕೊಟ್ರು, ಯಾವ ಥರ ಮಾಡಬೇಕು ಏನು ಅಂತ. ಆ ಪ್ಯಾರಾಮೀಟರ್ಸ್ನೆಲ್ಲ ನಾವು ತಿಳ್ಕೊಂಡ್ವಿ. ಎಷ್ಟು ಲೇಯರ್ ತೆಗಿಬೇಕು, ಆ ಮಣ್ಣನ್ನು ಯಾವ ಥರ ಯೂಸ್ ಮಾಡಬೇಕು, ಆ ಸ್ಲೋಪ್ ಹೆಂಗೆ ಮಾಡಬೇಕು, ಆ ಗ್ರಾವಿಟಿನ ಹೆಂಗೆ ಮ್ಯಾಚ್ ಮಾಡಬೇಕು. We had a plan to construct lake and start the excavation activities. So we gave it a go into 2020 March. आज रात 12 बजे से संपूर्ण देश में संपूर्ण लॉकडाउन होने जा रहा है.
ಆ ಟೈಮಲ್ಲಿ ಚಾಲೆಂಜಸ್ ಏನಂದರೆ ನಮಗೆ ಬ್ಯಾಂಕಿಗೂ ಕೂಡ ಆಗ್ತಾಯಿರಲಿಲ್ಲ. ಫಂಡ್ಸ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಡೀಸೆಲ್ ಇದು ಮಾಡೋಂಥದ್ದು, ಇಟಾಚಿ ಅವ್ರಿಗೆ ಒಂದು ಸತಿ ಅಂತೂ ಸ್ಪೇರ್ ಪಾರ್ಟ್ಸ್ ಬ್ರೇಕ್ ಡೌನ್ ಆಗಿತ್ತು. Luckily, Manjunath HR's mother's native, it's in the same locality. So he moved into that place and he made sure he brought in that infrastructure. So then he started excavating activities. ನಮ್ಗೆ ಆಲ್ಮೋಸ್ಟ್ ಲಾಕ್ಡೌನ್ ಟೈಮ್ ಏನು ನಾವು 2-3 ಮಂತ್ಸ್ ಲಾಕ್ಡೌನ್ ಇತ್ತು, ಅದನ್ನು ಕಂಪ್ಲೀಟ್ಲಿ ನಾವು ಲೇಕ್ ಡೆವಲಪ್ಮೆಂಟ್ಗೆ ಅಂತಲೇ ಇಟ್ಕೊಂಡ್ಬಿಟ್ರೆ ಅದೊಂಥರ ಖುಷಿ ಇತ್ತು. ನಮ್ಗೆ ಗೊತ್ತಾಗಲೇ ಇಲ್ಲ ಲಾಕ್ಡೌನ್ ಆಗಿದೆ. ಎವ್ರಿ ಡೇ ಬರ್ತಾಯಿದ್ವಿ, ಕೂರ್ತಿದ್ವಿ, ಆ್ಯಂಡ್ ಆ ಶೇಪ್ ಬರ್ತಾ ಇದ್ದಿದ್ದು ರೀತಿ ನೋಡ್ತಾಯಿದ್ರೆ ನಮಗೆ ಖುಷಿ ಆಗ್ತಾಯಿತ್ತು. ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು ಲೇಕು, ಬಟ್ ನೀರು ಇರಲಿಲ್ಲ. ಎವ್ರಿ ಡೇ ನನಗಂತೂ ಆ ಡೌಟ್ ಇತ್ತು, ಬರುತ್ತಾ, ನಿಲ್ಲುತ್ತಾ ನೀರು. ಯಾಕಂದರೆ ಎಲ್ಲರಿಗೂ ಹೇಳಿ ಒಪ್ಪಿಸಿ ಮಾತಾಡಿ ಇನ್ಶಿಯೇಟ್ ತೊಗೊಂಡು ಮಾಡ್ತಾಯಿದ್ವಿ. ತುಂಬುತ್ತಾ, ನಿಜವಾಗ್ಲೂ ಬಿದ್ದಿದ್ದ ಮಳೆಯೆಲ್ಲ ಇಲ್ಲಿಗೆ ಬರುತ್ತಾ. ಲಕ್ಕಿಲಿ 1 ಮಂತಲ್ಲಿ ಬಂದಿದ್ದ ಮಳೆ ಇದಕ್ಕೆ ಕಂಪ್ಲೀಟು ಕೆರೆ ತುಂಬಿತು. That part of first experience, glimpse of water coming to the lake, it was like a dream come true. So I don't think so there is more satisfaction than this. ಸೊ ಎಂಟೈರ್ ಊರು ಸೆಲೆಬ್ರೇಟ್ ಮಾಡ್ತು, ಎಲ್ಲ ವಿಲೇಜರ್ಸ್ ಬಂದು ಅದಕ್ಕೆ ಪೂಜೆ ಮಾಡಿ. ಸೊ ತುಂಬ ಒಂದು ಆಸ್ಪೇಷಿಯಸ್ ಇದರಲ್ಲಿ ನೋಡ್ತಿದ್ದಾರೆ ಇವತ್ತು ಆ ಕೆರೆನ. Building a lake and constructing it doesn't mean like we are just excavating land and making sure tank bund is done and water comes in. ನಮ್ಗೆ ಚಾಲೆಂಜ್ ಆಗಿದೆ ಏನಂದರೆ ನೀರು ಬಂದು ನಿಲ್ತಿತ್ತು, ಆ ಮಡ್ ಕಲರ್ ಇರ್ತಿತ್ತು. ಸೊ ಅದನ್ನು ಫರ್ದರ್ ಯೂಸೇಜ್ಗಾಗಲಿ ಏನಾಗ್ತಿತ್ತೋ ಏನೋ ಅಂತ ಐಡಿಯಾ ಇರಲಿಲ್ಲ. ಸೊ ಆಗ ನಮ್ಗೆ ಸಿಕ್ಕಿದ್ದು ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ, ಆನಂದ್ ಮಲ್ಲಿಕವಾಡ್ ಅಂತ. When I took up first project, they said 15 crores. I said 95 lakhs. They said 1 to 2 years. I said 60 days. They told me, you are mad. I said, I know. Lakes are lungs of the earth. Lakes are eyes of the earth. Anta karitare. Lakes are not just, like a surface water body. They are the economy actually. In 2015 I read one newspaper was mentioning that by 2025 Bangalore will become zero water city anta. So avagidda then I started working on lakes in such a way that can we individuals rejuvenate the lake anta. Last 6 years I could able to rejuvenate about 18 lakes like this. ನಾನು ಯಾವುದೇ ಕೆರೆಗೆ ಹೋದರೆ 99% ಲೇಕ್ಸ್ ಆರ್ ಎನ್ಕ್ರೋಚ್ಡ್. ದೆನ್ ಇಟ್ ಈಸ್ ಸೋಲ್ಡ್ ಇಟ್ ಟು ಬಿಲ್ಡರ್ಸ್ ಫಾರ್ ದಿ ಲೇಕ್ ವ್ಯೂ ಅಪಾರ್ಟ್ಮೆಂಟು, ಲೇಕ್ ವ್ಯೂ ವಿಲ್ಲಾಸ್. ಅದೊಂದು ಹೊಸ ಫ್ಯಾಷನ್ ಆಗಿಬಿಟ್ಟಿದೆ. ಅವರು ಮಂಜುನಾಥ್ ಅಂತ ಒಂದು ಸತಿ ಕಾಲ್ ಮಾಡ್ತಾರೆ ನನಗೆ. ಕಾಲ್ ಮಾಡಿಬಿಟ್ಟು, ಸರ್ ನಾನು ಹಿಂಗೆ ಈ ಥರ ಬಿಲ್ಡ್ರು ಹಿಂಗೆ ನಮ್ಮದೊಂದು ಪ್ರಾಪರ್ಟಿ ಡೆವಲಪ್ ಮಾಡ್ತಾ ಇದ್ದೀವಿ, ಅಲ್ಲಿ ನಂಗೆ ನ್ಯಾಚುರಲ್ ಲೇಕ್ ಮಾಡಬೇಕು ಅಂತ. ಐ ವಾಸ್ ಶಾಕ್ಡ್ ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ಬಿಲ್ಡರು ಲೇಕ್ ಮಾಡ್ತಾರಾ ಅಂತ. ದೇ ವರ್ ಶೋನ್ ಮೀ ಪ್ಲೇಸ್ ಆಫ್ ಅರೌಂಡ್ 3 to 4 acres ಲೇಕ್. ಪ್ರೈವೇಟಲ್ಲಿ ದೇ ಆರ್ ಆಲ್ರೆಡಿ ಮೇಡ್ ಇಟ್. ದೆನ್ ದೇ ಆಸ್ಕ್ ಮೀ ಟು ಬಿಲ್ಡ್ ದಟ್ ಲೇಕ್ ecologically, naturally. Then I involved in it and beautifully that water body is coming out now.
So I asked Manjunath, why are you dreaming like this? He said that, sir, my property, what I develop, I don't want concrete jungle. I don't want like a as usual real estate, sir. Because people who buy here, who stay here, I want their health, their happiness should be in an extreme end. Like especially Japan method, the Miyawaki forest, I think these are the first people who are requesting me to build. It's slightly expensive and it's a lot of maintenance for 2 years. So all those pains they want to take, they want to build it. So it never gave us any kind of a thoughts, what is the money we are going to shell out and what is the value of a land, we are building a lake. So we always saw our passion is driving us more than what money we are earning. ಇಲ್ಲೊಂದು 10-15 ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲೂ ವಾಟರ್ ಬಾಡೀಸ್ ಇಲ್ಲ. ಓಕೆ ಬಿಡಿ, ಹ್ಯೂಮನ್ ಬೀಯಿಂಗ್ ಹೆಂಗೋ ಸಸ್ಟೈನ್ ಆಗ್ತಾರೆ, ಬಟ್ ಪ್ರಾಣಿಗಳು ಅರ್ಲಿ ಮಾರ್ನಿಂಗ್ ಒಂದು 4:30-5 o'clock ನೀವು ಬಂದು ನೋಡಿದ್ರೆ ಒಂದು 40-50 ಜಿಂಕೆ ಇಲ್ಲಿ ಓಡಾಡ್ತಾ ಇರುತ್ತೆ. ಸೊ ನೀರಕ್ಕಂತಲೇ ಬರುತ್ತೆ. ಆ್ಯಂಡ್ ಪಿಕಾಕ್ಸ್ ತುಂಬ ಇದೆ ಇಲ್ಲಿ. ಒಂದು ದೊಡ್ಡ ಇಂಡೆ ಬರುತ್ತೆ, ಒಂದು 50-60 ಒಂದೊಂದ್ಸರಿ ಬಂದು. ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದು 2 kilometers ಇನ್ ಆ್ಯಂಡ್ ಅರೌಂಡ್ ಎಲ್ಲ ಬೋರ್ವೆಲ್ಸು ರೀಚಾರ್ಜ್ ಆಗ್ತಾ ಇದೆ. ಈಗ ಯಾರಿಗೂ ವಾಟ್ರದ್ದು ಪ್ರಾಬ್ಲಮ್ ಅನ್ನೋದಿಲ್ಲ. ಈಗ ನೋಡ್ಬೋದು, ಈಗ ಸಾಕಷ್ಟು ಜನ ಸಿಟಿಗೆ ಹೋಗ್ಬಿಟ್ಟಿದ್ದು, ಇಲ್ಲೇನು ಕೆಲಸ ಇಲ್ಲ, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಅಂತ ಈಗೆಲ್ಲ ವಾಪಸ್ ಬರ್ತಿದ್ದಾರೆ. ಇಲ್ಲಿನ ರೈತರು ಅವ್ರ ಮೂಲ ಕಸುಬು ಏನಿತ್ತು ಅದಕ್ಕೆ ಮತ್ತೆ ವಾಪಸ್ ಬರ್ತಿದ್ದಾರೆ, ಬ್ಯಾಕ್ ಟು ದ ರೂಟ್ಸ್. ಅದು ನಮ್ಗೆ ಬೇಕಿತ್ತು, ವಿ ಅಚೀವ್ಡ್ ದಟ್. Wherever we are doing next kind of a residential projects, so we want to see what is the nearest water body. So if it is needs any kind of a development or rejuvenation, so of course we want to take part in this. So we discussed already this idea with Anand Mallikawat. So we shouldn't stop with one lake. ಬೆಂಗಳೂರು ಈಸ್ ಅ ಲೇಕ್ ಸಿಟಿ ಅಲ್ವಾ? ಆ ಲೇಕ್ಗಳು ಮತ್ತೆ ತರಬೇಕು, ನೀರಿರಬೇಕು. ಅಲ್ಲಿ ನೀರಿದ್ದು, ಅಲ್ಲಿ ಪಕ್ಷಿಗಳಿದ್ದು, ಅಲ್ಲಿ ಫಾರೆಸ್ಟ್ ಇದ್ದರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಆ ಸ್ಥಿತಿಯನ್ನು ವಾಪಸ್ ತರಬೇಕಾಗಿದ್ದು ಎಲ್ಲರದ್ದು ಜವಾಬ್ದಾರಿ ಇದೆ.